ಪಾರ್ಟಿಗೆ ಅಂತ ಮೆಕ್ಸಿಕೋಗೆ ಹೋದವನು ವ್ಯಕ್ತಿ ಯಾರು? ರಜಾ ಬಂದ ತಕ್ಷಣ ಮಜಾ ಮಾಡೋಣ ಅಂತ ಎಲ್ರಿಗೂ ಅನ್ಸುತ್ತೆ. ಅದರಲ್ಲೂ ಕಾಲೇಜ್ ಸ್ಟೂಡೆಂಟ್ಸ್ ನೆಕ್ಸ್ಟ್ ಲೆವೆಲ್ ಪಾರ್ಟಿ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇರ್ತಾರೆ. ಪೇರೆಂಟ್ಸ್ ಕಡೆಯಿಂದ ರೆಸ್ಟ್ರಿಕ್ಷನ್ಸ್, ಸೊಸೈಟಿ ಕಡೆಯಿಂದ ರೆಸ್ಟ್ರಿಕ್ಷನ್ಸ್ ಎಲ್ಲ ಇರುವಂಥ ನಮ್ಮ ದೇಶದಲ್ಲೇ ಏನೆಲ್ಲ ಪ್ಲಾನ್ ಮಾಡ್ತಾರೆ. ಅಂಥದ್ರಲ್ಲಿ ಒಂದು ಫ್ರೀ ಸೊಸೈಟಿ ಪಾರ್ಟಿ ಕಲ್ಚರ್ ಇರುವಂಥ ಅಮೇರಿಕಾದಂಥ ದೇಶದಲ್ಲಿ ಕೇಳಬೇಕಾ? ಮಾರ್ಚ್ ಏಪ್ರಿಲ್ ಟೈಮಲ್ಲಿ ಸಿಗೋವಂಥ ಸ್ಪ್ರಿಂಗ್ ಬ್ರೇಕ್ ಅಮೇರಿಕನ್ ಸ್ಟೂಡೆಂಟ್ಸ್ಗೆ ಫೇವ್ರೆಟ್ ಪಾರ್ಟಿ ಟೈಮ್. ಎಷ್ಟೋ ಕಡೆ ಬೀಚ್ ಪಾರ್ಟೀಸ್ ನಡೀತಾ ಇರುತ್ತೆ, ಕಾನ್ಸರ್ಟ್ಸ್, ಕಾಂಟೆಸ್ಟ್ ನಡೀತಾ ಇರುತ್ತೆ. ಸೊ ನಾವು ಕೂಡ ಇಂಥ ಟೈಮಲ್ಲಿ ಮಜಾ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ ಮಾರ್ಕ್ ಹಾಗೆ ಅವನ ಫ್ರೆಂಡ್ಸ್. ಮಾರ್ಕ್ ಒಬ್ಬ ಬ್ರಿಲಿಯಂಟ್ ಸ್ಟೂಡೆಂಟ್. ಚಿಕ್ಕವನಿದ್ದಾಗಿನಿಂದಲೂ ಅವನು ರ್ಯಾಂಕ್ ಸ್ಟೂಡೆಂಟ್. ಸ್ಪೋರ್ಟ್ಸಲ್ಲೂ ಸೂಪರ್. ಬೇಸ್ಬಾಲ್, ಬ್ಯಾಸ್ಕೆಟ್ಬಾಲ್, ಗಾಲ್ಫ್ ಎಲ್ಲದರಲ್ಲೂ ಮುಂದಿರ್ತಾನೆ. ಮುಂದೆ ಮೆಡಿಕಲ್ ಕಾಲೇಜ್ಗೆ ಸೇರ್ಕೋಬೇಕು, ಡಾಕ್ಟರ್ ಆಗಬೇಕು ಅನ್ನೋದು ಅವನ ಕನಸಾಗಿರುತ್ತೆ. ಅವನ ಪೇರೆಂಟ್ಸ್ ಕೂಡ ತುಂಬ ಸಪೋರ್ಟಿವ್ ಆಗೇ ಇರ್ತಾರೆ. ಅಪ್ಪ ಜಿಮ್ ಕೆಮಿಕಲ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಇದ್ರೆ, ಅಮ್ಮ ಹೆಲೆನ್ ಪ್ಯಾರಾಮೆಡಿಕ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಇವ್ರದ್ದು ಒಂದು ಪರ್ಫೆಕ್ಟ್ ಅಮೆರಿಕನ್ ಫ್ಯಾಮಿಲಿ. ಮಾರ್ಕ್ಗೆ ಚೈಲ್ಡ್ಹುಡ್ ಫ್ರೆಂಡ್, ಒಂಥರ ಚಡ್ಡಿ ದೋಸ್ತ್ ಅಂತಾರಲ್ಲ ಹಾಗೆ ಬ್ರ್ಯಾಡ್ಲಿ. ಮಾರ್ಚ್ 10ನೇ ತಾರೀಕು ಎಕ್ಸಾಮ್ಸ್ ಮುಗಿಸಿದ ತಕ್ಷಣನೇ ಅವನು ಮಾರ್ಕ್ನ ಪಿಕಪ್ ಮಾಡೋದಕ್ಕೆ ಅವನ ಮನೆ ಹತ್ರ ಬರ್ತಾನೆ. ಅಲ್ಲಿಂದ ಹೊರಟು ಮತ್ತಿಬ್ರು ಫ್ರೆಂಡ್ಸ್ ಬಿಲ್ ಮತ್ತು ಬ್ರೆಂಟ್ನ ಪಿಕ್ ಮಾಡಿಕೊಂಡು ಸೌತ್ ಪಾಡ್ರೆ ಐಲ್ಯಾಂಡ್ ಕಡೆಗೆ ಹೋಗೋಕ್ಕೆ ಶುರು ಮಾಡ್ತಾರೆ. 9 ಗಂಟೆಗಳ ಡ್ರೈವ್ ನಂತರ ಮಧ್ಯರಾತ್ರಿ ಅಷ್ಟೊತ್ತಿಗೆ ಸೌತ್ ಪಾಡ್ರೆ ಐಲ್ಯಾಂಡ್ ತಲುಪ್ತಾರೆ. ಇವರೆಲ್ಲ ರಿಚ್ ಕಿಡ್ಸ್ ಅಲ್ವಾ, ಸೊ ಶೆರಟನ್ ಹೋಟೆಲಲ್ಲಿ ರೂಮ್ ಬುಕ್ ಮಾಡಿರ್ತಾರೆ. ಮಾರನೇ ದಿನ ಅಲ್ಲಿರೋ ಬೀಚ್ ಹತ್ರ ಹೋಗ್ತಾರೆ. ಆ್ಯಕ್ಚುಲಿ ಸ್ಪ್ರಿಂಗ್ ಬ್ರೇಕ್ ಸೀಸನ್ ಆಗಿರೋದ್ರಿಂದ ಹೆವಿ ಸ್ಟೂಡೆಂಟ್ ಕ್ರೌಡ್ ಅಲ್ಲಿರುತ್ತೆ. ಅಲ್ಲಿ ಈ ಹಾಲಿಡೇ ಸೀಸನ್ ಅಡ್ವಾಂಟೇಜ್ ತೊಗೊಳ್ಳೋದಕ್ಕೆ ಅಂತಾನೆ ಅಲ್ಲಿ ಬಿಯರ್ ಸ್ಪಾನ್ಸರರ್ಸ್ ವೆರೈಟಿ ಗೇಮ್ಸ್, ಎಂಟರ್ಟೈನ್ಮೆಂಟ್ ಈವೆಂಟ್ಸ್ ಮತ್ತು ಕಾಂಟೆಸ್ಟ್ ಎಲ್ಲ ಆರ್ಗನೈಸ್ ಮಾಡಿರ್ತಾರೆ. ಅಂಥದ್ರಲ್ಲಿ ಒಂದು ಕಾಂಟೆಸ್ಟ್ ಅಂದರೆ ಈ ಮಿಸ್ ಟ್ಯಾನ್ ಲೈನ್ ಕಾಂಟೆಸ್ಟ್. ಇದೊಂದು ಫನ್ ಕಾಂಪಿಟೇಷನ್. ಈಗ ನಾವು ತುಂಬ ಹೊತ್ತು ಬಿಸಿಲಲ್ಲಿ ಬೀಚ್ ಹತ್ರ ಆಟ ಆಡ್ತಾ ಇದ್ದಾಗ ಟ್ಯಾನ್ ಆಗ್ತೀವಿ. ಆದರೆ ಯಾವ ಏರಿಯಾ ಕವರ್ ಆಗಿರುತ್ತೋ, ಈಗ ವಾಚ್ ಇರ್ಬೋದು ಅಥವಾ ರಿಂಗ್ ಇರಬಹುದು, ಆ ಏರಿಯಾ ಎಕ್ಸ್ಪೋಸ್ ಆಗದೆ ಸ್ವಲ್ಪ ಬೆಳ್ಳಗೆ ಇರುತ್ತೆ. ಸೊ ಅಲ್ಲೊಂದು ಶೇಡ್ ಡಿಫ್ರೆನ್ಸ್ ಶೇಪ್ ಕ್ರಿಯೇಟ್ ಮಾಡುತ್ತೆ. ಅದೇ ಥರ ಹುಡುಗಿಯರು ಬೀಚ್ ವೇರ್, ಸ್ವಿಮ್ ವೇರ್, ಆಕ್ಸೆಸರೀಸ್ ಹಾಕ್ಕೊಂಡು ಕ್ರಿಯೇಟ್ ಆಗಿರೋವಂಥ ಟ್ಯಾನ್ ಲೈನನ್ನು ತೋರಿಸ್ಬೇಕು ಈ ಕಾಂಟೆಸ್ಟಲ್ಲಿ. ಅದರಲ್ಲಿ ಯಾರ ಟ್ಯಾನ್ ಲೈನ್ಸ್ ಒಂಥರ ಯುನೀಕ್ ಆಗಿರುತ್ತೋ, ಫನ್ನಿ ಆಗಿರುತ್ತೋ ಅದರ ಬೇಸಿಸ್ ಮೇಲೆ ಪ್ರೈಸಸ್ ಇರುತ್ತೆ. ಗೆದ್ದವರಿಗೆ ಸನ್ಗ್ಲಾಸಸ್, ಟ್ಯಾನ್ ಲೋಷನ್ಸ್, ಫ್ರೀ ಡ್ರಿಂಕ್ಸ್ ಈ ಥರದ ಪ್ರೈಸಸ್ ಸಿಗುತ್ತೆ. ಈ ಕಾಂಟೆಸ್ಟ್ ಇರೋದು ಹುಡುಗಿರಿಗೆ ಆದರೂ ಆಡಿಯನ್ಸಲ್ಲಿ ಮಾತ್ರ ಹೆಚ್ಚಿನ ಜನ ಹುಡುಗರೇ ತುಂಬಿರ್ತಾರೆ. ಆ್ಯಂಡ್ ಆಬ್ವಿಯಸ್ಲಿ ಸ್ಟೂಡೆಂಟ್ ಕ್ರೌಡ್ ಮಿಂಗಲ್ ಆಗೋಕ್ಕೆ ಒಳ್ಳೆ ಚಾನ್ಸ್ ಸಿಗುತ್ತೆ ಇಂಥ ಈವೆಂಟ್ಸಲ್ಲಿ. ಮಾರ್ಕ್ಗೆ ಕೂಡ ಒಬ್ಳು ಹುಡುಗಿ ಪರಿಚಯ ಆಗ್ತಾಳೆ ಇಲ್ಲಿ. ಬೆಳಿಗ್ಗೆ ಲೇಟಾಗಿ ಎದ್ದು ಬೀಚ್ ಕಡೆ ಹೋಗೋದು, ಈ ಗೇಮ್ಸ್ ಕಾಂಟೆಸ್ಟ್ ಎಲ್ಲ ನೋಡಿ ಎಂಜಾಯ್ ಮಾಡೋದು, ಆಮೇಲೆ ಲೇಟ್ ನೈಟ್ ತನ್ನ ಪಾರ್ಟಿ ಮಾಡೋದು 1-2 ದಿನ ಹೀಗೆ ನಡೆಯುತ್ತೆ. ಇವರಿರೋ ಜಾಗದಿಂದ ಸ್ವಲ್ಪ ದೂರ ಹೋದರೆ ಅದು ಮೆಕ್ಸಿಕೋ. ಎಷ್ಟೋ ಜನ US ಸ್ಟೂಡೆಂಟ್ಸ್ ಗೇಟ್ವೇ ಇಂಟರ್ನ್ಯಾಷನಲ್ ಬ್ರಿಡ್ಜ್ ಹತ್ರ ಗಾಡಿ ಪಾರ್ಕ್ ಮಾಡಿ ಅಲ್ಲಿಂದ ನಡ್ಕೊಂಡೆ US ಮೆಕ್ಸಿಕೋ ಬಾರ್ಡರ್ನ ಕ್ರಾಸ್ ಮಾಡಿ ಮೆಕ್ಸಿಕೋಗೆ ಪಾರ್ಟಿ ಮಾಡೋದಕ್ಕೆ ಹೋಗ್ತಾ ಇರ್ತಾರೆ. ಈಗ ನಮ್ಮಲ್ಲಿ ಹೇಗೆ ಎಷ್ಟೋ ಜನ ಎಣ್ಣೆ ರೇಟ್ ಕಮ್ಮಿ ಅಂತ, ಅಷ್ಟು ರಿಸ್ಟ್ರಿಕ್ಷನ್ಸ್ ಇರಲ್ಲ ಅಂತ, ಪಾರ್ಟಿ ವೈಬ್ ಇರುತ್ತೆ ಅಂತ ಗೋವಾ ಕಡೆ ಹೋಗ್ತಾರೋ, ಅದೇ ಥರ US ಸ್ಟೂಡೆಂಟ್ಸ್ ಮೆಕ್ಸಿಕೋ ಕಡೆ ಹೋಗ್ತಾ ಇರ್ತಾರೆ ಪಾರ್ಟಿ ಮಾಡೋದಕ್ಕೆ. ಮತ್ತು US ಕಂಪೇರ್ ಮಾಡಿದ್ರೆ ಮೆಕ್ಸಿಕೋನಲ್ಲಿ ಡ್ರಿಂಕಿಂಗ್ ಲಾಸ್ ಅಷ್ಟು ಸ್ಟ್ರಿಕ್ಟ್ ಇರಲ್ಲ. ಸೊ ಎಷ್ಟೋ ಜನ ಅಂಡರ್ ಏಜ್ ಸ್ಟೂಡೆಂಟ್ಸ್ ಇದರ ಅಡ್ವಾಂಟೇಜ್ ತೊಗೊಳೋದಕ್ಕೆ ಅಂತಲೇ ಮೆಕ್ಸಿಕೋಗೆ ಹೋಗ್ತಾ ಇರ್ತಾರೆ. ಮಾರ್ಚ್ 13ನೇ ತಾರೀಕಂತೂ ಸುಮಾರು 15,000 ಅಮೆರಿಕನ್ ಸ್ಟೂಡೆಂಟ್ಸ್ ಬಂದಿರ್ತಾರೆ ಮೆಕ್ಸಿಕೋದ ಮೆಟಾಮಾರೋಸಿಸ್ ಸಿಟಿಗೆ. ಅಲ್ಲಿನ ಬಾರ್, ಪಬ್ಗಳಂತೂ ಫುಲ್ ಆಗಿಬಿಟ್ಟಿರುತ್ತೆ. ಎಂಟ್ರಿಗೆ ದೊಡ್ಡ ಕ್ಯೂನೇ ಇರುತ್ತೆ. ಮಾರ್ಕ್ ಮತ್ತು ಅವನ ಫ್ರೆಂಡ್ಸ್ ಮೊದಲು ಒಂದು ಬಾರ್ಗೆ ಹೋಗ್ತಾರೆ. ಅಲ್ಲಿ ರಾಕ್ ಮ್ಯೂಸಿಕ್ ಪ್ಲೇ ಆಗ್ತಾ ಇರುತ್ತೆ. ಇದಕ್ಕಿಂತ ವೈಲ್ಡ್ ಪಾರ್ಟಿ ಒಂದು ಕಡೆ ನಡೀತಾ ಇದೆ ಅಂತ ಗೊತ್ತಾದಾಗ ಅಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾರೆ. ಮಧ್ಯರಾತ್ರಿ 2 ಗಂಟೆವರೆಗೂ ಪಾರ್ಟಿ ಮಾಡಿದ ಮೇಲೆ ಇನ್ನು ಸಾಕು ಮಚ, ವಾಪಸ್ ರೂಮ್ಗೆ ಹೋಗೋಣ ಅಂತ ಎಲ್ಲರೂ ಡಿಸೈಡ್ ಮಾಡಿ ಆಚೆ ಬರ್ತಾರೆ. ಪಬ್ಬಿಂದ ಆಚೆ ಬಂದಾಗ ಮಿಸ್ ಟ್ಯಾನ್ ಲೈನ್ ಕಾಂಟೆಸ್ಟ್ ನಡಿಬೇಕಾದ್ರೆ ಮಾರ್ಕ್ಗೆ ಒಬ್ಳು ಹುಡುಗಿ ಪರಿಚಯ ಆಗಿರ್ತಾಳಲ್ಲ, ಅವಳು ಸಿಗ್ತಾಳೆ.
ಅವಳ ಜೊತೆ ಅವನು ಮಾತಾಡ್ತಾ ಇರಬೇಕಾದ್ರೆ ಬ್ರ್ಯಾಡ್ಲಿ ಮತ್ತು ಬ್ರೆಂಟ್ ಸಖತ್ ಹೊಟ್ಟೆ ಹಸಿತಾ ಇದೆ ಕಣ್ರೋ, ನಾವಿಬ್ರು ಗ್ರಾಷಿಯಸ್ ರೆಸ್ಟೋರೆಂಟ್ಗೆ ಹೋಗಿ ಏನಾದರೂ ತಿಂತಾ ಇರ್ತೀವಿ, ನೀವು ಆರಾಮಾಗಿ ಬನ್ನಿ ಅಂತ ಹೇಳಿ ಆ ಕಡೆ ಹೋಗ್ತಾರೆ. ಈ ಕಡೆ ಮಾರ್ಕ್ ಮತ್ತು ಬಿಲ್ ಈ ಹುಡುಗಿನ ಸೇಫಾಗಿ ಮನೆವರೆಗೂ ಬಿಡೋಣ ಅಂತ ಅವಳ ಜೊತೆ ನಡ್ಕೊಂಡು ಹೋಗ್ತಾರೆ. ಸ್ವಲ್ಪ ದೂರ ಹೋದ್ಮೇಲೆ ಬಿಲ್ ಮಾರ್ಕ್ಗೆ, ಮಚ್ಚ ನೀನು ಇವಳ ಜೊತೆ ಮಾತಾಡ್ತಾ ಇರೋ, ನಾನು ಅರ್ಜೆಂಟ್ ನೇಚರ್ ಕಾಲ್ಗೆ ಮುಗಿಸ್ಕೊಂಡು ಬಂದ್ಬಿಡ್ತೀನಿ ಅಂತ ಹೇಳಿ ಅಲ್ಲೇ ಎಲ್ಲೋ ಒಂದು ಸಂಧಿ ಕಡೆ ಹೋಗ್ತಾನೆ. ವಾಪಸ್ ಬಂದು ನೋಡಿದ್ರೆ ಅಲ್ಲಿ ಮಾರ್ಕ್ ಇಲ್ಲ. ಸುತ್ತಮುತ್ತ ನೋಡ್ತಾನೆ, ಎಲ್ಲೂ ಕಾಣಿಸೋದಿಲ್ಲ. ಇದೇನು ಗುರು, ಈಗ ತಾನೇ ಇಲ್ಲಿದ್ದವನು 2 ನಿಮಿಷದಲ್ಲಿ ಮಂಗಮಾಯ ಆಗ್ಬಿಟ್ನಲ್ಲ, ಮೇ ಬಿ ಬ್ರ್ಯಾಡ್ಲಿ ಮತ್ತು ಬ್ರೆಂಟ್ ಜೊತೆ ರೆಸ್ಟೋರೆಂಟಲ್ಲಿ ಇರಬಹುದು ಅಂತ ಅಲ್ಲಿಗೆ ಬಂದರೆ ಅಲ್ಲೂ ಇಲ್ಲ. 3 ಜನನೂ ಸೇರಿಕೊಂಡು ಎಲ್ಲ ಕಡೆ ಹುಡುಕ್ತಾರೆ. ಬೆಳಗಿನ ಜಾವ 4:15 ತನಕ ಹುಡುಕಿದ ಮೇಲೆ ಇವನು ಕಾರ್ ಹತ್ರ ಇರ್ಬೋದೇನೋ ಅಂತ ಕಾರ್ ಪಾರ್ಕ್ ಮಾಡಿರುವಂಥ ಜಾಗಕ್ಕೆ ಬರ್ತಾರೆ. ಆದರೆ ಅವನು ಅಲ್ಲೂ ಇರೋದಿಲ್ಲ. ಮೋಸ್ಟ್ಲಿ ಯಾರ ಹತ್ರನಾದರೂ ಡ್ರಾಪ್ ತಗೊಂಡು ಡೈರೆಕ್ಟ್ ಹೋಟೆಲ್ಗೆ ಹೋಗಿರ್ಬೋದಾ ಅಂತ ಯೋಚನೆ ಮಾಡಿ ಹೋಟೆಲ್ಗೆ ಬಂದರೆ ಮಾರ್ಕ್ ಅಲ್ಲೂ ಇಲ್ಲ. ಅಷ್ಟು ಹೊತ್ತಿಗಾಗಲೇ ಇವರಿಗೂ ಸುಸ್ತಾಗ್ಬಿಟ್ಟಿರುತ್ತೆ. ಕುಡ್ದಿದ್ರಿಂದ ನಿದ್ದೆನೂ ಎಳಿತಾ ಇರುತ್ತೆ. ಮೋಸ್ಟ್ಲಿ ಆ ಹುಡುಗಿ ಲೋಕಲ್ ಅನ್ಸುತ್ತೆ, ಮಾರ್ಕ್ನ ಮತ್ತೆ ಯಾವುದಾದ್ರೂ ಹೌಸ್ ಪಾರ್ಟಿಗೆ ಕರ್ಕೊಂಡು ಹೋಗಿರಬಹುದು ಅಂದ್ಕೊಂಡು ನಿದ್ದೆ ಮಾಡಿಬಿಡ್ತಾರೆ. ಮಾರನೇ ದಿನ ಎದ್ದ ಮೇಲೆ ಅವಾಗಲೂ ಮಾರ್ಕ್ ಕಾಣಿಸ್ದೇ ಇದ್ದಾಗ ಇವರಿಗೆ ಟೆನ್ಷನ್ ಶುರುವಾಗುತ್ತೆ. ಸರಿ, ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡೋಣ ಅಂತ ಪೊಲೀಸ್ ಹತ್ರ ಹೋಗ್ತಾರೆ. ಈ ಕಾಣೆಯಾದವ್ರ ಬಗ್ಗೆ ಕಂಪ್ಲೇಂಟ್ಸ್ ಮೆಕ್ಸಿಕೋ ಪೊಲೀಸ್ಗೆ ಒಂಥರ ಕಾಮನ್ ಆಗಿಬಿಟ್ಟಿರುತ್ತೆ. ಈ ನನ್ನ ಮಕ್ಕಳು ಕುಡಿಯೋಕೆ ಮಜಾ ಮಾಡೋಕ್ಕೆ ಇಲ್ಲಿಗೆ ಬರ್ತಾರೆ, ನಶೆಲೆಲ್ಲೋ ಬಿದ್ದಿರ್ತಾರೆ, ಇವ್ರನ್ನ ನಾವು ಹುಡುಕ್ಬೇಕು ಅಂದ್ಕೊಂಡು ತಮ್ಮ ರುಟೀನ್ ಸರ್ಚ್ ಶುರು ಮಾಡ್ತಾರೆ. ಯೂಶ್ವಲಿ ಈ ಥರ ಕಾಣೆಯಾದವರು 1-2 ದಿನದ ಮೇಲೆ ನಶೆ ಪೂರ್ತಿ ಇಳಿದ ಮೇಲೆ ಅವರೇ ವಾಪಸ್ ಬರ್ತಾ ಇರ್ತಾರೆ. ಆ್ಯಕ್ಚುಲಿ ಮೆಕ್ಸಿಕೋನಲ್ಲಿ ಆಲ್ಕೋಹಾಲ್ ಮಾತ್ರ ಅಲ್ಲ, ಬೇರೆ ಡ್ರಗ್ಸ್ ಕೂಡ ಈಸಿಯಾಗಿ ಸಿಗ್ತಾ ಇರುತ್ತೆ. US ಸ್ಟೂಡೆಂಟ್ಸ್ ಬಾರ್ಡರ್ ಕ್ರಾಸ್ ಮಾಡಿ ಇಲ್ಲಿ ಬಂದು ಪಾರ್ಟಿ ಮಾಡೋದಕ್ಕೆ ಇದು ಕೂಡ ಮೇನ್ ರೀಸನ್ ಆಗಿರುತ್ತೆ. ಅದೇ ವರ್ಷ ಅಂದರೆ 1989ರಲ್ಲಿ ಜಸ್ಟ್ 3 ತಿಂಗಳಲ್ಲಿ ಸುಮಾರು 60 ಮಿಸ್ಸಿಂಗ್ ಪರ್ಸನ್ ಕೇಸಸ್ ಬಂದಿರುತ್ತೆ. ಎಷ್ಟೋ ಕೇಸಸ್ ಅದಾಗೆ ಮುಚ್ಚೋಗಿರುತ್ತೆ. ಯಾಕೆಂದರೆ ಮಿಸ್ಸಿಂಗ್ ಪರ್ಸನ್ ನಶೆ ಇಳಿದ ಮೇಲೆ ವಾಪಸ್ ಬರ್ತಾ ಇರ್ತಾರೆ. ಸ್ವಲ್ಪ ಲೇಟ್ ಆದರೂ ಏನಂಥ ದೊಡ್ಡ ಸುದ್ದಿ ಆಗ್ತಾ ಇರಲ್ಲ. ಆದರೆ ಮಾರ್ಕ್ ಕಾಣೆಯಾಗಿರೋ ವಿಚಾರ ಮಾತ್ರ ಬಹಳ ಬೇಗ ಸುದ್ದಿ ಆಗ್ಬಿಡುತ್ತೆ. ಯಾಕೆಂದರೆ ಅವರ ಅಂಕಲ್ ಕೆನ್ US ಕಸ್ಟಮ್ಸ್ ಸರ್ವಿಸ್ನಲ್ಲಿರ್ತಾರೆ. ಅವರಿಗೆ ವಿಷಯ ಗೊತ್ತಾದ ತಕ್ಷಣವೇ ಒಂದು ಪೊಲೀಸ್ ಟಾಸ್ಕ್ ಫೋರ್ಸ್ ರೆಡಿ ಮಾಡಿ ಮಾರ್ಕ್ನ ಹುಡ್ಕೋದಕ್ಕೆ ಕಳಿಸ್ಕೊಡ್ತಾರೆ. ಈ ಕೇಸಿಂದ ನಮಗೆ ಬ್ಯಾಡ್ ಪಬ್ಲಿಸಿಟಿ ಆಗುತ್ತೆ ಮತ್ತು ಇದರಿಂದ ನಮ್ಮ ಟೂರಿಸಮ್ಗೂ ಹೊಡೆತ ಬೀಳುತ್ತೆ ಅಂತ ಮೆಕ್ಸಿಕೋ ಪೊಲೀಸ್ನವರು ಅವನು ನಮ್ಮ ಬಾರ್ಡರ್ ತಲುಪೋಕೆ ಮುಂಚೆನೇ ಕಾಣೆ ಆಗಿದ್ದಾನೆ ಅಂತ ಹೇಳಿ ಕೈ ತೊಳ್ಕೊಂಡ್ಬಿಡ್ತಾರೆ. ಆದರೆ ಯಾವಾಗ ಮಾರ್ಕ್ ಫ್ರೆಂಡ್ಸ್ ಎಲ್ಲರೂ ಇಲ್ಲ ಅವನು ಮೆಕ್ಸಿಕೋನಲ್ಲೇ ಕಾಣೆಯಾಗಿದ್ದು, ನಾವು ಇಂತಿಂಥ ಪಬ್ಸ್ಗೆ ಹೋಗಿದ್ವಿ, ಈ ಹೋಟೆಲಲ್ಲಿ ಉಳ್ಕೊಂಡಿದ್ವಿ ಅಂತ ಪ್ರೂಫ್ ಸಮೇತ ಹೇಳ್ತಾರೋ, ಆಗ ಅವರು ಓಕೆ ಅವ್ರನ್ನ ಹುಡ್ಕೋದಕ್ಕೆ ನಾವು ನಿಮ್ಗೆ ಹೆಲ್ಪ್ ಮಾಡ್ತೀವಿ ಅಂತ US ಪೊಲೀಸ್ ಜೊತೆಗೆ ಕೈ ಜೋಡಿಸ್ತಾರೆ. ಸೊ 2 ಕಡೆ ಪೊಲೀಸ್ ಅವರು ಸೇರಿಕೊಂಡು ಸುಮಾರು ಜನ ವಿಟ್ನೆಸಸ್, ಇನ್ಫಾರ್ಮೆಂಟ್ಸ್ನ ವಿಚಾರಿಸ್ತಾರೆ. ಪಬ್ ಬೌನ್ಸರ್ಸ್ಗೆಲ್ಲ ಅವನ ಫೋಟೋ ತೋರಿಸಿ ಇವನನ್ನ ನೋಡಿದ್ರ, ನಿಮ್ಮ ಪಬ್ಗೇನಾದರೂ ಬಂದಿದ್ನಾ ಅಂತ ವಿಚಾರಿಸ್ತಾ ಹೋಗ್ತಾರೆ. ಮಾರ್ಕ್ ಹತ್ರ ಇದ್ದಿದ್ದ ದುಡ್ಡು, ವಾಚು ಕಿತ್ಕೊಳ್ಳೋಕೆ ಯಾರಾದರೂ ಕಳ್ಳರು ಅವನಿಗೆ ಹೊಡೆದಿರಬಹುದು. ಆಮೇಲೆ ಯಾರೋ ಅವನನ್ನು ಹಾಸ್ಪಿಟಲ್ಗೆ ಸೇರಿಸಿದ್ರೆ ಅಂತ ಅನುಮಾನ ಬಂದು ಪೊಲೀಸ್ನವರು ಅಲ್ಲಿರೋ ಹಾಸ್ಪಿಟಲ್ಸ್ಗೆಲ್ಲ ಅವನ ಫೋಟೋ ಕಳಿಸಿ ವಿಚಾರಿಸ್ತಾರೆ. ಒಂದು ವೇಳೆ ಯಾವುದೋ ಡ್ರಗ್ ಡೀಲ್, ವೈಲೆನ್ಸ್ ಮಧ್ಯೆ ಇವನು ಬಲಿಪಶು ಆಗೋದ್ನಾ ಅನ್ನೋ ಅನುಮಾನ ಕೂಡ ಶುರುವಾಗುತ್ತೆ ಪೊಲೀಸರಿಗೆ. ಮೊದಲೇ ಮೆಕ್ಸಿಕೋ ಒಂದು ಮೇಜರ್ ಸೆಂಟರ್ ಆಗಿತ್ತು ಈ ಡ್ರಗ್ ಡೀಲ್ಸ್ಗೆಲ್ಲ. ಸೊ ರೀಸೆಂಟಾಗಿ ಜೈಲ್ಗೆ ಎಂಟ್ರಿ ಕೊಟ್ಟಿರುವಂಥ ಖೈದಿಗಳಿಗೂ ಅವನ ಫೋಟೋ ತೋರಿಸಿ ಇವನನ್ನೆಲ್ಲಾದರೂ ನೋಡಿದ್ರಾ ಅಂತ ವಿಚಾರಿಸ್ತಾರೆ. ಬಟ್ ಯಾರಿಂದನೂ ಯಾವುದೇ ರೀತಿ ಲೀಡ್ ಸಿಗಲ್ಲ. ಮಾರ್ಕ್ ಫ್ರೆಂಡ್ಸಿಂದನೂ ಯಾವುದೇ ಕ್ಲೂಸ್ ಸಿಗಲ್ಲ. ಯಾಕೆಂದರೆ ಆವತ್ತು ರಾತ್ರಿ ಎಲ್ಲರೂ ಕುಡಿದು ಟೈಟ್ ಆಗಿದ್ರು. ಪಬ್ಬಿಂದ ಆಚೆ ಬಂದಮೇಲೆ ಒಂದು ಹುಡುಗಿ ಜೊತೆ ಮಾತಾಡ್ತಾ ಇದ್ದ ಅಂತಲೂ ಹೇಳಿದ್ರು. ಆ ಹುಡುಗಿ ಯಾರು, ಎಲ್ಲಿಂದ ಬಂದ್ಲು, ಅವಳು ಹೇಳಿರೋ ಹೆಸರು ನಿಜಾನ ಸುಳ್ಳ, ಇದ್ಯಾವುದು ಗೊತ್ತಿಲ್ಲ. ಏನಾದರೂ ಎಡಿಷ್ನಲ್ ಕ್ಲೂಸ್ ಸಿಗ್ಬೋದಾ ಅಂತ ಇನ್ವೆಸ್ಟಿಗೇಟರ್ಸ್ ಮಾರ್ಕ್ ಫ್ರೆಂಡ್ಸ್ನ ಒಬ್ಬರು ಹಿಪ್ನೋಟಿಸ್ಟ್ ಹತ್ರ ಕರ್ಕೊಂಡು ಹೋಗ್ತಾರೆ. ಆ ಹಿಪ್ನೋಸಿಸ್ ಪ್ರಾಸೆಸ್ನಲ್ಲಿ ಬ್ರ್ಯಾಡ್ಲಿ ಒಂದು ವಿಷಯನ ರಿವೀಲ್ ಮಾಡ್ತಾನೆ. ಅವತ್ತು ರಾತ್ರಿ ಒಬ್ಬ ಸ್ಪ್ಯಾನಿಷ್ ವ್ಯಕ್ತಿ ಹತ್ರ ಮಾರ್ಕ್ ಮಾತಾಡ್ತಾ ಇದ್ದಿದ್ದನ್ನು ನಾನು ನೋಡಿದೆ. ನೋಡೋಕೆ ಹೆಂಗಾಗಿದ್ದ, ಬ್ಲೂ ಕಲರ್ ಚೆಕ್ ಶರ್ಟ್ ಹಾಕಿದ್ದ, ಮತ್ತು ಅವನ ಮುಖದ ಮೇಲೆ ಒಂದು ಗಾಯದ ಕಲೆ ಇತ್ತು. ಏನು ಮಾತಾಡ್ತಾ ಇದ್ರು ನೆನಪಿದ್ಯಾ ಅಂತ ಕೇಳಿದ್ದಕ್ಕೆ ಆ ವ್ಯಕ್ತಿ ಮಾರ್ಕ್ ಹತ್ರ ಬಂದು ನಿಮ್ಮನ್ನೆಲ್ಲೋ ನೋಡ್ರೋ ಆಗಿದೆಯಲ್ಲ ಅಂತ ಕೇಳ್ದ. ಇಷ್ಟೇ ನೆನಪಿರೋದು ಅಂತ ಹೇಳ್ತಾನೆ.
ಬಹುಶಃ ಮಾರ್ಕ್ ಒಬ್ಬ ರಿಚ್ ಫ್ಯಾಮಿಲಿ ಹುಡುಗ ಅಂತ ಗೊತ್ತಾಗಿ ಯಾರಾದರೂ ಅವನನ್ನು ಕಿಡ್ನ್ಯಾಪ್ ಮಾಡಿರಬಹುದಾ ಅನ್ನೋ ಅನುಮಾನ ಬರುತ್ತೆ ಪೊಲೀಸ್ನವರಿಗೆ. ಆದರೆ ಇಲ್ಲಿವರೆಗೂ ಕಿಡ್ನ್ಯಾಪರ್ಸಿಂದ ಇಷ್ಟು ದುಡ್ಡು ಕೊಡಿ, ಅಷ್ಟು ದುಡ್ಡು ಕೊಡಿ, ದುಡ್ಡು ಕೊಟ್ಟರೆ ಮಾತ್ರ ನಿಮ್ಮ ಹುಡುಗನ್ನ ಬಿಡ್ತೀವಿ ಅಂತ ಯಾವುದೇ ಕಾಲ್ ಬಂದಿಲ್ಲ. US ಇನ್ವೆಸ್ಟಿಗೇಟರ್ಸ್ ಒಂದು ಹೆಜ್ಜೆ ಮುಂದೆ ಹೋಗಿ ಹೆಲಿಕಾಪ್ಟರ್ಸ್, ಟೆರೇನ್ ವೆಹಿಕಲ್ಸ್ನೆಲ್ಲ ಬಳಸ್ಕೊಂಡು ಮಾರ್ಕ್ನ ಹುಡುಕೋದಕ್ಕೆ ಶುರು ಮಾಡ್ತಾರೆ. ಒಂದು ವೇಳೆ ಯಾವುದೋ ರಿಮೋಟ್ ಲೊಕೇಶನಲ್ಲಿ ಸತ್ತಿದ್ರೆ ಅಟ್ಲೀಸ್ಟ್ ಅವನ ಬಾಡಿ ಆದರೂ ಸಿಗಬಹುದಾ ಅಂತ ಹುಡುಕ್ತಾ ಇರ್ತಾರೆ. ಈ ಕಡೆ ಮಗ ಎಲ್ಲಿದಾನೋ, ಹೇಗಿದಾನೋ, ಯಾವಾಗ ಬರ್ತಾನೋ ಅಂತ ಮಾರ್ಕ್ ಪೇರೆಂಟ್ಸ್ ಚಡಪಡಿಸ್ತಾ ಇರ್ತಾರೆ. ಪೊಲೀಸ್ ತಮ್ಮ ಪ್ರಯತ್ನ ತಾವು ಮಾಡ್ತಾ ಇರ್ತಾರೆ. ಹಾಗೆ ಮಾರ್ಕ್ ಪೇರೆಂಟ್ಸ್ ಕೂಡ ತಮ್ಮ ಮಗನನ್ನು ಹುಡುಕೋ ಪ್ರಯತ್ನದಲ್ಲಿರ್ತಾರೆ. ಮಾರ್ಕ್ ಫೋಟೋ ಇರೋವಂಥ 20,000 ಪ್ಯಾಂಪ್ಲೆಟ್ಸನ್ನು ಪ್ರಿಂಟ್ ಮಾಡಿಸಿ US ಮೆಕ್ಸಿಕೋ ಬಾರ್ಡರ್ ಹತ್ರ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ನಮ್ಮ ಮಗನನ್ನು ಹುಡುಕಿ ಕೊಟ್ಟವರಿಗೆ $15,000 ಕೊಡ್ತೀವಿ ಅಂತ ಕೂಡ ಅದರಲ್ಲಿ ಬರೆದಿರುತ್ತೆ. ಆಗಿನ ಕಾಲಕ್ಕೆ ಹತ್ತತ್ರ 2.5 ಲಕ್ಷ ಅಮೌಂಟ್ ಅದು. ತಮಗಿರುವಂಥ ಇನ್ಫ್ಲೂಯೆನ್ಸಿಂದ ಮಾರ್ಕ್ ಪೇರೆಂಟ್ಸ್ ಆಗಿನ ಟೆಕ್ಸಸ್ ಗವರ್ನರ್, ಅಟಾರ್ನಿ ಜನರಲ್ ಮತ್ತು US ಸೆನೆಟರ್ನು ಮೀಟ್ ಮಾಡಿ ಇನ್ವೆಸ್ಟಿಗೇಷನ್ ಪ್ರೋಸೆಸ್ನ ಸ್ಪೀಡಪ್ ಮಾಡೋದಕ್ಕೆ ಕೇಳ್ಕೊತಾರೆ. US ಪೊಲೀಸನ್ನು ಸ್ಪೀಡಾಗಿ ಕೆಲಸ ಮಾಡ್ತಾ ಇರ್ತಾರೆ. ಬಟ್ ಮೆಕ್ಸಿಕೋ ಪೊಲೀಸವರು ಭಾರಿ ಸ್ಲೋ. ಸೊ ಎಟ್ ಒನ್ ಪಾಯಿಂಟ್ US ಪೊಲೀಸ್ಗೆ ಅವ್ರ ಮೇಲೆ ಡೌಟ್ ಬರೋದಕ್ಕೆ ಶುರುವಾಗುತ್ತೆ. ಅಲ್ಲ, ಇವರಿಗೆ ಗೊತ್ತಿದ್ರೂ ನಮಗೇನು ಇನ್ಫಾರ್ಮೇಷನ್ ಕೊಡ್ತಾ ಇಲ್ವಾ? ಯಾರೋ ದೊಡ್ಡ ವ್ಯಕ್ತಿನ, ಪವರ್ಫುಲ್ ಡ್ರಗ್ ಡೀಲರ್ನ ಪ್ರೊಟೆಕ್ಟ್ ಮಾಡೋ ಪ್ರಯತ್ನ ಏನಾದರೂ ಮಾಡ್ತಾ ಇದ್ದಾರಾ ಅಂತ. ಮಾರ್ಕ್ ಫ್ಯಾಮಿಲಿ ಅಷ್ಟೇ ಅಲ್ಲ, ಅವನ ಫ್ರೆಂಡ್ಸ್, ರಿಲೇಟಿವ್ಸ್, ಊರಲ್ಲಿರುವಂಥ ಪ್ರತಿಯೊಬ್ಬರು ಅವನ ಸೇಫ್ ಆಗಿ ವಾಪಸ್ ಬರಲಿ ಅಂತ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಎಲ್ಲರೂ ಅವರ ಕೈಲಾದಂತಹ ರೀತಿಯಲ್ಲಿ ಸಹಾಯ ಮಾಡ್ತಾ ಇರ್ತಾರೆ. ಪ್ಯಾಂಪ್ಲೆಟ್ಸ್ನ ಹಂಚೋದಕ್ಕೆ, ಫ್ಯಾಮಿಲಿ ಮೆಂಬರ್ಸ್ಗೆ ಧೈರ್ಯ ತುಂಬೋದಕ್ಕೆ ಹೋಗ್ತಾ ಹೋಗ್ತಾ ಇದರಲ್ಲಿ ಪ್ರೆಸ್ ಕೂಡ ಇನ್ವಾಲ್ವ್ ಆಗುತ್ತೆ. ಇನ್ಫ್ಯಾಕ್ಟ್ ಆ ಟೈಮಲ್ಲಿ ಅಮೇರಿಕಾಸ್ ಮೋಸ್ಟ್ ವಾಂಟೆಡ್ ಅನ್ನೋ TV ಶೋ ತುಂಬ ಫೇಮಸ್ ಆಗಿರುತ್ತೆ. ಈ ಕ್ರೈಮ್ ಶೋ ಅದೆಷ್ಟು ಕ್ರಿಮಿನಲ್ಸ್ನ ಹಿಡಿದು ಹಾಕೋಕ್ಕೆ ಹೆಲ್ಪ್ ಮಾಡಿರುತ್ತೆ. ಸೊ ಇದರಿಂದನಾದರೂ ಏನಾದರೂ ಲೀಡ್ ಸಿಗಬಹುದು ಅಂತ ಮಾರ್ಕ್ ಕೇಸ್ನ ಮಾರ್ಚ್ 26ನೇ ತಾರೀಕು ಟೆಲಿಕಾಸ್ಟ್ ಆದ ಎಪಿಸೋಡ್ನಲ್ಲಿ ಹೈಲೈಟ್ ಮಾಡ್ತಾರೆ. ಇದಾದ ಮೇಲೆ ಕೆಲವರು ಕಾಲ್ ಮಾಡಿ ನಾನು ಮಾರ್ಕ್ನ ಆ ಸೂಪರ್ ಮಾರ್ಕೆಟಲ್ಲಿ ನೋಡಿದೆ, ಈ ಪಬ್ಬಲ್ಲಿ ನೋಡಿದೆ ಅಂತ ಹೇಳಿದರೂ ಸಹ ಅದರಲ್ಲಿ ಎಷ್ಟು ಫಾಲ್ಸ್ ಲೀಡ್ಸೇ ಆಗಿರುತ್ತೆ. ಇಡೀ ದೇಶ ಈ ಕೇಸನ್ನು ಫಾಲೋ ಮಾಡ್ತಾ ಇದ್ರು. ಪೊಲೀಸ್ಗೆ ಈ ಕೇಸನ್ನು ಕ್ರ್ಯಾಕ್ ಮಾಡೋದಕ್ಕೆ ಯಾವುದೇ ಕ್ಲೂ ಸಿಕ್ಕಿರಲ್ಲ. ಮಾರ್ಕ್ ಕಾಣೆಯಾಗಿ ಆಗಲೇ 15 ದಿನ ಆಗಿರುತ್ತೆ. ಅವನು ಸತ್ತಿದಾನೋ ಬದುಕಿದಾನೋ ಯಾರಿಗೂ ಗೊತ್ತಿಲ್ಲ. ಪೊಲೀಸ್ ಇನ್ನೂ ಹುಡುಕ್ತಾನೇ ಇದ್ದಾರೆ. ಬಟ್ ನೋ ರಿಸಲ್ಟ್ಸ್. ಈ ಕೇಸಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಸಿಕ್ಕಿದ್ದು ಏಪ್ರಿಲ್ 1ಕ್ಕೆ. ಏಪ್ರಿಲ್ 1 ಮೂರ್ಖರ ದಿನ ಅಂತ ಹೇಳ್ತಾರೆ. ಪೊಲೀಸರನ್ನ ಮೂರ್ಖರು ಅಂತ ತಿಳ್ಕೊಂಡು ಒಂದು ಗಾಡಿ ಚೆಕ್ ಪಾಯಿಂಟಲ್ಲಿ ನಿಲ್ಲಿಸಿದ್ರೆ ಸ್ಪೀಡಾಗಿ ರಪ್ ಅಂತ ಪಾಸ್ ಆಗುತ್ತೆ. ಪೊಲೀಸರು ಸೈರನ್ ಹಾಕದೆ ಆ ಗಾಡಿನ ಸೈಲೆಂಟಾಗಿ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಆ ಗಾಡಿ ಎಲ್ಲಿ ನಿಲ್ಲುತ್ತೆ, ಅದಕ್ಕೂ ಮಾರ್ಕ್ ಕಾಣೆ ಆಗಿರೋದಕ್ಕೂ ಏನಾದರೂ ಸಂಬಂಧ ಇದೆಯಾ? ಮತ್ತು ಆವತ್ತು ರಾತ್ರಿ ಮಾರ್ಕ್ನ ಮೀಟ್ ಮಾಡಿದ ಆ ಸ್ಪ್ಯಾನಿಷ್ ವ್ಯಕ್ತಿ ಯಾರು? ಆಮೇಲೆ ಆ ಮಿಸ್ ಸ್ಟ್ಯಾನ್ಲೈನ್ ಕಾಂಟೆಸ್ಟಲ್ಲಿ ಇದ್ದಂಥ ಹುಡುಗಿ, ಅವಳಿಗೂ ಇದಕ್ಕೂ ಏನಾದರೂ ಲಿಂಕ್ ಇದೆಯಾ? ಮಾರ್ಕ್ ಇನ್ನೂ ಬದುಕಿದಾನ? ಇದೆಲ್ಲದಕ್ಕೂ ಉತ್ತರ ಸಿಗುತ್ತೆ ಮುಂದಿನ ಎಪಿಸೋಡಲ್ಲಿ. ನೋಡ್ತಾ ಇರಿ ಸ್ಟೋರೀಸ್ ವಿತ್ ಶೀತಲ್ ಶೆಟ್ಟಿ.